ಹಲೋ. ಏನಮ್ಮ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಣ್ಣ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಏನ್ ಮಾಡ್ತಾ ಇದೀಮಾ? ಅಡಿಗೆ ಮಾಡ್ತಾ ಇದ್ದೀನಣ್ಣ. ಓ ಹೌದಾ, ಸರಿ. ಗೌರ್ಮೆಂಟ್ ಜಾಬ್ಗೆ ಎಕ್ಸಾಮ್ ಬರ್ದಿದ್ದೆ ಅಲ್ವಾ, ಇನ್ನೂ ಏನು ಸಿಕ್ಕಿಲ್ಲ ಅನ್ಸುತ್ತೆ. ಆ, ಹೌದಣ್ಣ, ನಾನು ಎಲ್ಲ ಎಕ್ಸಾಮ್ ಬರೀತಾನೆ ಇದ್ದೀನಿ. ಸರಿ ಹೋಗ್ಲಿ ಬಿಡಮ್ಮ. ಆ, ನನಗೆ ಗೊತ್ತಿರೋ ಫ್ರೆಂಡ್ ಒಬ್ರು ಇಲ್ಲಿದ್ದಾರೆ. ಅವ್ರು ಇಲ್ಲಿವರೆಗೂ ತುಂಬಾ ಜನರಿಗೆ ಗೌರ್ಮೆಂಟ್ ಜಾಬ್ನ ಕೊಡ್ಸಿದಾರಮ್ಮ. ನಾನು ಅವ್ರ ನಂಬರ್ನ ನಿನಗೆ ಕಳಿಸ್ತೀನಮ್ಮ. ನೀನ್ ಒಂದ್ಸರಿ ಅವ್ರ ಜೊತೆ ಮಾತಾಡು, ಖಂಡಿತ ಸಹಾಯ ಮಾಡ್ತಾರೆ. ಆ, ಸರಿ ಅಣ್ಣ. ಸರಿ, ನಾನು ಫೋನ್ ಇಡ್ತೀನಿ. ಹ್ಮ್. ಹಾ, ಸರಿಮ್ಮ. ಅಣ್ಣ ಹೇಳೋದನ್ನ ನೋಡಿದ್ರೆ ಖಂಡಿತ ನನಗೆ ಗೌರ್ಮೆಂಟ್ ಕೆಲಸ ಸಿಗತ್ತೆ ಅನ್ಸತ್ತೆ. ಸಿಕ್ಕಿದ್ರೆ ಚೆನ್ನಾಗಿರತ್ತೆ. ಹ್ಮ್. ಹ್ಮ್. ಹಲೋ, ಯಾರು? ಹಲೋ, ನೀವು ಮೂರ್ತಿ ಸರೇ ಅಲ್ವಾ? ಹೌದ್ರಿ. ನೀವ್ಯಾರು? ಸರ್, ನನ್ನ ಹೆಸರು ದೀಪ್ತಿ. ನಿಮ್ಮ ನಂಬರ್ನ ಸೀನು ಅಣ್ಣ ಕೊಟ್ರು. ಓ ಓಕೆ. ಏನ್ ವಿಷಯ ಹೇಳಿ. ಏನೂ ಇಲ್ಲ, ಕೆಲ್ಸದ ಬಗ್ಗೆ ಅಣ್ಣ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಹೇಳಿದ್ರು. ಅದಕ್ಕೆ ನಿಮ್ಮ ಹತ್ರ ಮಾತಾಡೋಣ ಅಂತ ಫೋನ್ ಮಾಡಿದೆ. ಹೌದು, ನನ್ನ ಹತ್ರನೂ ಹೇಳಿದ್ರು. ಇಲ್ಲಿ ನೋಡಿ, ನೀವೊಂದು ಕೆಲಸ ಮಾಡಿ, ಮನೆಗೆ ಬನ್ನಿ, ಮಾತಾಡೋಣ. ಬರ್ತೀನಿ ಸರ್. ಯಾವಾಗ ಬರ್ಬೋದು? ಇವತ್ತು ಸಂಜೆ 5 ಗಂಟೆ ಮೇಲೆ ಬರ್ತೀರಾ? ನಿಮ್ಮ ಅಡ್ರೆಸ್ ನನಗೆ ಗೊತ್ತಿಲ್ಲ ಸರ್. ನಾನು ಮನೆ ಅಡ್ರೆಸ್ಸು ಲೊಕೇಶನು ನಿಮ್ಮ ನಂಬರ್ಗೆ ಕಳಿಸ್ತೀನಿ, ಓಕೆನಾ? ಆಯ್ತು ಸರ್, ಬರ್ತೀನಿ. ಸರಿ ರೀ. ಪಾ, ಒಂದು ಗೌರ್ಮೆಂಟ್ ಜಾಬ್ಗೋಸ್ಕರ ಎಷ್ಟು ದಿನ ಕಾಯ್ತಾ ಇದ್ವಿ. ಈ ಸಾರ್ ಮುಖಾಂತರ ಕೆಲಸ ಸಿಕ್ಬಿಟ್ರೆ ತುಂಬಾ ಚೆನ್ನಾಗಿರತ್ತೆ. ಯಾರು ಬೇಕಿತ್ತು? ನಮಸ್ಕಾರ ಸರ್. ನಮಸ್ಕಾರ. ಯಾರ್ರೀ ನೀವು? ಸರ್, ನನ್ನ ಹೆಸರು ದೀಪ್ತಿ ಸರ್. ಬೆಳಗ್ಗೆ ಕೆಲ್ಸದ ಬಗ್ಗೆ ನಿಮಗೆ ಫೋನ್ ಮಾಡಿದೆ. ಅದೇ ಸರ್, ಗೌರ್ಮೆಂಟ್ ಜಾಬ್ಗೋಸ್ಕರ ಸೀನು ಅಣ್ಣ ರೆಕಮೆಂಡ್ ಮಾಡಿದ್ರಲ್ಲ. ಓ, ನೀವೇನಾ ಅವರು? ಸರಿ ಸರಿ, ಒಳಗೆ ಬಾ ಅಮ್ಮ. ನೀವು ಕೂತ್ಕೊಳ್ಳಿ. ಜ್ಯೂಸ್ ಕುಡೀರಿ. ಥ್ಯಾಂಕ್ ಯು ಸರ್. ಇವಾಗ ಹೇಳಮ್ಮ. ಸರ್, ಗೌರ್ಮೆಂಟ್ ಜಾಬ್ಗೋಸ್ಕರ ತುಂಬಾ ದಿನದಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ ಸರ್. ಆದ್ರೆ ಇದುವರೆಗೂ ನನಗೆ ಸಿಗ್ಲೇ ಇಲ್ಲ ಸರ್. ಓಕೆ. ನಿಮ್ಮ ಹತ್ರ ಹೇಳಿದ್ರೆ ಹೆಲ್ಪ್ ಮಾಡ್ತೀರಂತ ಸೀನು ಅಣ್ಣ ಹೇಳಿದ್ರು. ಅದೇ ನಿಮ್ಮನ್ನ ನೋಡೋಣ ಅಂತ ಬಂದೆ ಸರ್. ನೀನು ಎಲ್ಲಿವರೆಗೂ ಓದಿದ್ಯಮ್ಮ? ನಾನು ಎಂ.ಕಾಮ್ ಮುಗಿಸಿದ್ದೀನಿ ಸರ್. ಓ, ಎಂ.ಕಾಮ್. ನಿನ್ನ ಕ್ವಾಲಿಫಿಕೇಷನ್ಗೆ ತಕ್ಕ ಹಾಗೆ ಒಂದು ಕೆಲಸ ಇದೆ. ಆದರೆ ಅದು ಸಿಗಬೇಕಂದ್ರೆ ನೀನು ಸ್ವಲ್ಪ ಖರ್ಚು ಮಾಡ್ಬೇಕಾಗುತ್ತಲ್ಲಮ್ಮ. ಎಷ್ಟು ಖರ್ಚಾಗತ್ತೆ ಸರ್? ಒಂದು 10 ಲಕ್ಷ ರೂಪಾಯಿ ಖರ್ಚಾಗುತ್ತಮ್ಮ. 10 ಲಕ್ಷ ರೂಪಾಯಿ ಆಗತ್ತಾ? 10 ಲಕ್ಷ ರೂಪಾಯಿ ತುಂಬಾ ಜಾಸ್ತಿ ಆಗಿದೆ ಸರ್. ನೀನ್ ಬೇರೆ, ಈ ಕೆಲಸಕ್ಕೆ 15 ಲಕ್ಷದವರೆಗೂ ಕೊಡೋಕ್ಕೆ ಜನರೆಲ್ಲ ರೆಡಿಯಾಗಿದ್ದಾರಮ್ಮ. ಒಂದ್ಸಾರಿ ಚೆನ್ನಾಗಿ ಯೋಚನೆ ಮಾಡಿ ನೋಡು. ಇದೇ ಕರೆಕ್ಟ್ ಆಗಿರೋ ಟೈಮು. ಈ ಕೆಲಸ ಮಾತ್ರ ಸಿಕ್ಕಿದ್ರೆ ಒಳ್ಳೆ ಇನ್ಕಮ್ ಬರುತ್ತೆ. ಕರೆಕ್ಟೇ, ಆದ್ರೆ 10 ಲಕ್ಷ ರೂಪಾಯಿ ಎಲ್ಲ ತುಂಬಾ ಕಷ್ಟ ಸರ್.
5 ಲಕ್ಷ ರೂಪಾಯಿ ಅಂದರೆ ಹೇಗಾದರೂ ರೆಡಿ ಮಾಡಿಬಿಡ್ತೀನಿ. 5 ಲಕ್ಷನಾ? ಆಯ್ತಮ್ಮ, ನಾನು ಕೆಲವೊಂದು ಆಫೀಸರ್ಸ್ ಹತ್ರ ಇದ್ರ ಬಗ್ಗೆ ಮಾತಾಡಿಬಿಟ್ಟು ಆಮೇಲೆ ಏನಂತ ಹೇಳ್ತೀನಿ, ಸರಿನಾ? ಹ್ಞೂ ಆಯಿತು ಸರ್. ಹ್ಞೂ ನಿಮ್ಮನ್ನೇ ಪೂರ್ತಿಯಾಗಿ ನಂಬಿದ್ದೀನಿ ಸರ್. ಸ್ವಲ್ಪ ನನಗೋಸ್ಕರ ನೋಡಿ ಹೆಲ್ಪ್ ಮಾಡಿ ಸರ್. ಸರಿಯಮ್ಮ, ನನ್ನ ಕೈಯಿಂದ ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ, ಸರಿನಾ? ಆಯಿತು ಸರ್, ಹೋಗಿ ಬರ್ತೀನಿ ಸರಿ, ಸರ್. ಹೋಗಿ ಬಾ ಅಮ್ಮ. ಹಲೋ, ಹೇಳಿ ಸೀನು ಅಣ್ಣ. ಅಮ್ಮ ದೀಪ್ತಿ, ಹ್ಞೂ ನಾನು ಹೇಳ್ದಾಗೆ ಮೂರ್ತಿ ಸರ್ನ ಭೇಟಿ ಆದೆ ಅಮ್ಮ. ಭೇಟಿ ಆದೆ ಅಣ್ಣ. ಹ್ಮ್. ಆದರೆ ಅವ್ರು 10 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ. ಏನಂದೆ? 10 ಲಕ್ಷನಾ? ಹ್ಞೂ ಅಯ್ಯಯ್ಯೋ, ಅಷ್ಟು ದುಡ್ಡು ಕೇಳ್ತಾ ಇದಾರಂದ್ರೆ ಅದು ಒಳ್ಳೆ ಕೆಲ್ಸನೇ ಇರ್ಬೇಕಮ್ಮ. ಅವ್ರು ಅನ್ಕೊಂಡ್ರೆ ನಿನಗೆ ದೊಡ್ಡ ಕೆಲ್ಸನೇ ಕೊಡಿಸ್ತಾರಮ್ಮ. ಅವ್ರನ್ನ ಸಾಧಾರಣ ಅಂತ ಅನ್ಕೋಬೇಡಮ್ಮ. ಅವರಿಗೆ ಗೌರ್ಮೆಂಟ್ ಆಫೀಸರ್ಸ್ ಎಲ್ಲ ತುಂಬಾ ಪರಿಚಯ ಇದ್ದಾರೆ. ಅವ್ರು ಅನ್ಕೊಂಡ್ರೆ 1 ಸೆಕೆಂಡ್ ಅಲ್ಲಿ ನಿನಗೆ ಕೆಲಸ ಕೊಡಿಸ್ತಾರೆ. ಹೌದಾ ಅಣ್ಣ? ಏನೇ ಆದ್ರೂ ಯೋಚನೆ ಮಾಡಿಬಿಟ್ಟು ಹೇಳಮ್ಮ, ಹ್ಮ್. ಸರಿನಾ? ಸರಿ ಅಣ್ಣ. ಯಾವುದಾದ್ರೂ ಒಳ್ಳೆ ಕೆಲಸ ಸಿಕ್ಕಿದ್ರೆ ನನಗದೇ ಸಾಕು. ಸರಿ ಅಮ್ಮ, ನೋಡ್ಕೊಂಡೇನಾದ್ರೂ ಮಾಡು. ಹ್ಞೂ ಆಯ್ತಣ್ಣ, ಫೋನ್ ಇಡ್ತೀನಿ. ಆಯ್ತಮ್ಮ. ಹಲೋ. ನಾನು ಮೂರ್ತಿ ಮಾತಾಡ್ತಾ ಇದ್ದೀನಮ್ಮ. ಹಾಂ ಹೇಳಿ ಮೂರ್ತಿ ಸರ್. ನಾಳೆ ನೀನು ಸ್ವಲ್ಪ ನನ್ನ ಮನೆಗೆ ಬಂದು ಹೋಗಮ್ಮ. ಕೋಪಿಸ್ಕೋಬೇಡಿ ಸರ್, ನೀವು ಕೇಳಿದ್ದ ಅಮೌಂಟನ್ನು ನನ್ನಿಂದ ರೆಡಿ ಮಾಡೋಕ್ಕಾಗಲ್ಲ. ಹೌದಾ? ಮೊದಲು ನೀನು ಮನೆಗೆ ಬಾ ಅಮ್ಮ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಹ್ಞೂ ಆಯಿತು, ಬರ್ತೀನಿ ಸರ್. ಸರಿಯಮ್ಮ, ಬಂದ್ಬಿಡು. ಹ್ಞೂ ಬಾಮ್ಮ, ಒಳಗೆ ಬಾ. ಹ್ಞೂ ಕೂತ್ಕೋ. ಹ್ಞೂ ಸ್ವಲ್ಪ ಇರಮ್ಮ, ಕುಡಿಯೋಕೆ ಏನಾದರೂ ತಗೊಂಬರ್ತೀನಿ. ಅಯ್ಯೋ ಬೇಡ ಸರ್, ನಿಮಗೆ ಯಾಕೆ ತೊಂದರೆ? ಏನೋ ಮಾತಾಡ್ಬೇಕಂತ ಕರೆದ್ರಿ, ಏನು ವಿಷಯ ಸರ್? ಹತ್ತು ಲಕ್ಷ ಇಲ್ಲದೆ ನನ್ನಿಂದ ಈ ಕೆಲಸನ ನಿನಗೆ ಕೊಡ್ಸೋಕ್ಕಾಗಲ್ಲಮ್ಮ. ನಾನು ಮೊದಲೇ ನಿಮ್ಮ ಹತ್ರ ಹೇಳಿದ್ನಲ್ಲ ಸರ್, 10 ಲಕ್ಷ ರೂಪಾಯಿ ನನ್ನಿಂದ ರೆಡಿ ಮಾಡೋಕ್ಕಾಗಲ್ಲ ಸರ್. ಅವಸರ ಪಡಬೇಡ, ನಾನಿನ್ನೂ ಹೇಳಿ ಮುಗಿಸ್ಲಿಲ್ಲ. ಹ್ಞೂ ನೀನು ಮಾತ್ರ ಹ್ಞೂ ಅಂತ ಹೇಳಿದರೆ 1 ನಯ ಪೈಸಾನು ನೀನು ಕೊಡದೆ ಈ ಜಾಬ್ನ ನಿನಗೆ ಕೊಡಿಸ್ತೀನಿ. ಹೌದಾ? ಸ್ವಲ್ಪ ಅರ್ಥ ಆಗೋ ಥರ ಹೇಳ್ತೀರಾ? ನೀನು ಮಾತ್ರ ನನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದರೆ ಈ ಕ್ಷಣನೇ ಈ ಕೆಲಸ ನಿನಗೆ ಸಿಗೋ ಥರ ಎಲ್ಲ ತಯಾರಿ ಮಾಡಿಸ್ತೀನಿ. ಏನು ಓಕೆನಾ? ಸಾರಿ ಸರ್, ಈ ಥರ ಎಲ್ಲ ಮಾಡಿನೇ ನನಗೆ ಕೆಲಸ ಸಿಗಬೇಕಂದ್ರೆ ಆ ಥರ ಯಾವ ಕೆಲಸನೂ ನನಗೆ ಬೇಕಾಗಿಲ್ಲ ಸರ್. ನಾನು ಹೊರಡ್ತೀನಿ ಸರ್. ಹಾಂ